ಫ್ರೆಂಡ್, ನಾಳಿನ ಮ್ಯಾಚು ಗುಜರಾತ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೀತಾ ಇರುತ್ತೆ. ಈ ಒಂದು ಮ್ಯಾಚ್ 67ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ನಡೀತಾ ಇದೆ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಮ್ಯಾಚ್ ಫುಲ್ ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಇರುತ್ತ. ಜಿಟಿ ಈ ಒಂದು ಮ್ಯಾಚ್ ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದರೆ ಇವರು 1ನೇ ಸ್ಥಾನ 2ನೇ ಸ್ಥಾನ ಬಿಟ್ಟು 3ನೇ ಸ್ಥಾನಕ್ಕೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾಳಿನ ಮ್ಯಾಚ್ ಜಿಟಿಗೆ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಚು. ಅದೇ CSKಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದ್ರೂ ಕೂಡ ಪಾಯಿಂಟ್ ಟೇಬಲ್ ಅಲ್ಲಿ ಸ್ವಲ್ಪ ಇವ್ರಿಗೆ ವ್ಯಾಲ್ಯೂ ಇರ್ಬೇಕಂದ್ರೆ ಸ್ವಲ್ಪ ಟಾಪ್ ಹತ್ರ ಬರುವಂತ ಚಾನ್ಸಸ್ ಇರುತ್ತದೆ. ಒಂದು 7-8 ಸ್ಥಾನಕ್ಕೆ ಬರುವಂತ ಲೆಕ್ಕಾಚಾರನು ಕೂಡ ಇಟ್ಕೊಂಡಿರ್ತಾರೆ ಚೆನ್ನೈ ಸೂಪರ್ ಕಿಂಗ್ ತಂಡ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಸೀಸನ್ ನಲ್ಲಿ ಚೆನ್ನೈ ಸೂಪರ್ ಕಿಂಗು ಹಾಗೆ ಜಿಟಿ ತಂಡ ನೋಡಿದ್ರೆ ಇಲ್ಲಿ ಜಿಟಿನೇ ಸ್ಟ್ರಾಂಗ್ ಆಗ್ತಾ ಇದೆ. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ವೀಕ್ ಇದೆ. ಫ್ರೆಂಡ್, ಟೋಟಲ್ ಆಗಿ ಬಾಲಿಂಗ್ ನಲ್ಲಿತ್ತು, ಬ್ಯಾಟಿಂಗ್ ನಲ್ಲಿತ್ತು, ಮಿಡಲ್ ಆರ್ಡರ್ ನಲ್ಲಿತ್ತು ಕೂಡ ವೀಕ್ ಇದೆ. ಹಾಗಾಗಿ ಇಲ್ಲಿ ಜಿಟಿಗೆ ಅಡ್ವಾಂಟೇಜ್ಮೆಂಟ್ ಇದೆ. ಯಾಕಂದ್ರೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡ್ತಾರಂತ ಮ್ಯಾಚ್ಗೆ. ಫ್ರೆಂಡ್, ಟೋಟಲ್ ಆಗಿ ಜಿಟಿಯಲ್ಲಿ ಆಡಿರುವಂತ ಟಾಪ್ ನಲ್ಲಿ ಆಡಿರುವಂತ ಆಟಗಾರರು ಇಲ್ಲಿ ಜಿಟಿಗೆ ಪ್ರಮುಖ ಅಸ್ತ್ರ ಯಾರಪ್ಪ ಅಂದ್ರೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಹಾಗೆ ಜೋಸ್ ಬಟ್ಲರ್. 5ನೇ ಮ್ಯಾಚ್ ನಲ್ಲಿ ಅಬ್ಬರಿಸಿದ ಶಾರುಖ್ ಖಾನ್ ಕೂಡ ಈಗ ಫಾರ್ಮ್ ನಲ್ಲಿ ಇದ್ದಾರೆ. ಟೋಟಲ್ ಆಗಿ ಇಲ್ಲೇ ಫುಲ್ ಒಂದು 4 ವಿಕೆಟ್ ಇದೆಯಲ್ಲ, ಜಿಟಿಗೆ 4 ವಿಕೆಟ್ ಇದೆಯಲ್ಲ, ಈ ಒಂದು 4 ವಿಕೆಟ್ ಪ್ರಮುಖ ಕಾರಣ ಮ್ಯಾಚ್ ಗೆಲ್ಲೋಕೆ. ಫ್ರೆಂಡ್, ಟೋಟಲ್ ಆಗಿ ಇಲ್ಲಿ ನಾಳಿನ ಮ್ಯಾಚ್ ನನಗನ್ಸುತ್ತೆ ಇಲ್ಲಿ ಗುಜರಾತ್ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಇದಂದ್ರೂ ಗುಜರಾತ್ ಅಂದ್ರೆ ಏನಾದ್ರು ಗೆದ್ರೆ 20 ಪಾಯಿಂಟ್ ಆಗುತ್ತೆ. ಈಗ ಆಲ್ರೆಡಿ 18 ಪಾಯಿಂಟ್ ಇದೆ. 20 ಪಾಯಿಂಟ್ ಆಗುತ್ತೆ ಗೆದ್ರೆ. 20 ಪಾಯಿಂಟ್ ಆದ್ರೆ ಇವ್ರಿಗೆ ಫಸ್ಟ್ ಸೆಕೆಂಡ್ ಫಿಕ್ಸ್, ಯಾವುದೇ ಒಂದು ಡೌಟ್ ಇಲ್ಲ. ಯಾಕಂದ್ರೆ ಇಲ್ಲಿ ಮುಂಬೈ ಗೆದ್ರೆ ಒಂದು ಮ್ಯಾಚ್ ಇದೆ, ಮುಂಬೈ ಗೆದ್ರೆ 18 ಆಗುತ್ತೆ. RCB ಅವರು ಇನ್ನೊಂದು ಮ್ಯಾಚ್ ಇದೆ, ಅವ್ರು ಗೆದ್ರೆ 19 ಆಗುತ್ತೆ. ಆದ್ರೆ ಪಂಜಾಬ್ದವ್ರಿಗೆ 2 ಮ್ಯಾಚ್ ಇದೆ, 2 ಗೆದ್ರೆ 21 ಆಗುತ್ತೆ. ಅದೇ ಗುಜರಾತ್ ನಾಳೆ ಗೆದ್ರೆ 20 ಆಗುತ್ತೆ. ಫಸ್ಟ್ ಸೆಕೆಂಡ್ ಫಿಕ್ಸ್ ಆಗುತ್ತೆ. ನಾಳಿನ ಮ್ಯಾಚ್ ಗೆದ್ರೆ ಗುಜರಾತ್. ಫ್ರೆಂಡ್, ಸೋತ್ರೆ ಇಲ್ಲಿ ಇವ್ರಿಗೆ ಫಸ್ಟ್ ಸೆಕೆಂಡ್ ಸೇರ್ಬೇಕಂದ್ರೆ ಇಲ್ಲಿ ಪಂಜಾಬ್ ಅವರು 2-2 ಸೋಲ್ಬೇಕು. ಅದ್ರ ಒಂದು ಗೆದ್ದು ಒಂದು ಸೋದ್ರೆ ನಡೆಯುತ್ತೆ. RCB ಅವರು ಸೋಲ್ಬೇಕು ಅಥವಾ ಪಂಜಾಬ್ 2-2 ಸೋಲ್ಬೇಕು. ಹಾಗಾದ್ರೆ ಇಲ್ಲಿ ಜಿಟಿಗೆ ಫಸ್ಟ್ ಇಲ್ಲ ಸೆಕೆಂಡ್ ಸ್ಥಾನ ಸಿಗುತ್ತೆ. ಫ್ರೆಂಡ್, ಟೋಟಲ್ ಆಗಿ ನಾಳಿನ ಮ್ಯಾಚ್ ಟೈಟ್ ಇದೆ. ಯಾರು ಫಸ್ಟ್ ಆಗ್ತಾರೆ, ಯಾರು ಸೆಕೆಂಡ್ ಆಗ್ತಾರೆ ಅನ್ನೋದು. ಇಂದಿನ ಮ್ಯಾಚು ಪಂಜಾಬ್ ವರ್ಸಸ್ ದಿಲ್ಲಿ ಇದೆ. ನಾಳಿನ ಮ್ಯಾಚು ಜಿಟಿ ಚೆನ್ನೈ ಸೂಪರ್ ಕಿಂಗ್. ಇವೆರಡು ಮ್ಯಾಚ್ ಆದ್ರೆ ಇಲ್ಲಿ ಒಂದು 50% ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು ಅಂತ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಮ್ಯಾಚು ಜಿಟಿಗೆ ಅಹಮದಾಬಾದ್ ನಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೋಮ್ ಗ್ರೌಂಡ್ ಆಗಿರುವಂತ ಉದ್ದೇಶದಿಂದ ಇಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ಟಾಸ್ ಗೆದ್ದವರು ಮೊದಲಿಗೆ ತಗೊಳೋದೇ ಬಾಲಿಂಗು. ಯಾಕಂದ್ರೆ ಚೇಜಿಂಗ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ತಗೊಂತಾರೆ. ನಾಳೆ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ ಈಸಿಯಾಗಿ ಕೊಡ್ತಾರೋ ಅಥವಾ ಇವರು ಈಸಿಯಾಗಿ ಗೆಲ್ತಾರೋ ಅನ್ನೋದು ಕೂಡ ನಾಳೆ ನೋಡೋಣ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಗೆ ಯಾರು ಗೆಲ್ಲುವಂತ ಕಮಿಟ್ ಮಾಡ್ತೀವಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ. ಬಾಯ್.